ಮಾಜಿ ನಗರಸಭಾ ಸದಸ್ಯರ ಮಗ ಸುಪುತ್ರ ಇವತ್ತು ಬೆಳಗ್ಗೆ 11 ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರಿದ್ದರಿಂದ ಪ್ರಯತ್ನಕ್ಕೆ ಗೊತ್ತಾಗಿದೆ. ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಹೆಂಗೆ ಮಾಡಿ ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ತೆಗೆದುಕೊಂಡು ಅನ್ನತ್ತು. ನಾನು ಅದೇ ಕೇಳಿದೆ, ಅವ್ರ ಕೈಯಾಗ ಹಾಕ್ಕೊಟ್ರೆ ಮಕ್ಕಳ ಕೈಗಂದು ನಿನ್ನೆಯಿಂದೇ ಹುಡುಕ್ತಾ ಇದ್ದ ಸಂಶಯ ವ್ಯಕ್ತಪಡಿಸ್ತಾರೆ ಅವರು. ಅದನ್ನು ಎಲ್ಲೋ ಟ್ರೆಜರಿ ಮುಚ್ಚಿಟ್ರು ಹುಡುಕಿ ತೊಗೊಂಡು ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡ್ಕೊಂಡಿದ್ದಾನೆ. ಇದು ಭಾಳ ವ್ಯತಿಯ ಸಂಗತಿ ಮತ್ತು ದುಃಖಕರವಾದಂಥ ಸಂಗತಿ. ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ ಹುಡುಗರು ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಭಾಳ ಆತಂಕಕಾರಿಯಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಒಂದು ದುಃಖವನ್ನು ವ್ಯಕ್ತಪಡಿಸ್ತೇನೆ. ಏನು ಅದು ಅರ್ಥ ಆಗಿಲ್ಲ, ಅದೇ ಕೇಳಿದೆ. ಇಲ್ಲ ನಿನ್ನೆನ ಏನು ಅಂದ್ರೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ. ಯಾವಾಗ ಒಂದು ಸಲ ಈ ರೀತಿ ಇದು ಮಾಡ್ಕೊಂಡು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ವ್ಯಕ್ತಪಡಿಸಿದ್ರು. ಮಾನಸಿಕತೆ ಸ್ವಲ್ಪ ಹಂಗೆ ಖಿನ್ನತೆ ಇಲ್ಲ. ಅದು BBA ಕಲಿತಿದ್ದ, BCA ಕಲಿತಿದ್ದ ಅಂತ 2 ವರ್ಷ ಆಯಿತು. ಸ್ವಲ್ಪ ಯಾವಾಗಾರ ಮನಕ್ಕೆ ಖಿನ್ನತೆ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವ್ರ ತಂದೆಯವ್ರು ತಿಳಿಸಿದ್ರು. ಇಲ್ಲ, ಯಾವುದೇ ಗಲಾಟೆ ಗದ್ದಲ ಯಾವುದೂ ಇಲ್ಲ, ಗೆಳೆಯರ ಜೊತೆನೂ ಇಲ್ಲ, ಮನೆಯನ್ನೂ ಇಲ್ಲ, ಫೈನಾನ್ಸ್ ಮ್ಯಾಟ್ರ್ ಯಾವುದೇ ಇಲ್ಲ. ಅವನೇ ಖಿನ್ನತೆಗೆ ಹೋಗ್ತಿದ್ದ. ಹಿಂಗಾಗಿ ಅವಾಗ ಏನು ಈರ್ತಿರಿದ ಪ್ರಯತ್ನ ಮಾಡಿಲ್ಲ, ಅದು ಖಿನ್ನತೆಗೆ ಹೋಗ್ತಿದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರು ತಿಳಿಸಿದ್ರು.